ರಾಕಿಂಗ್ ಸ್ಟಾರ್ ಯಶ್ ಅವರ ಮತ್ತೊಬ್ಬ ಅಭಿಮಾನಿ ನಿಖಿಲ್ ಗೌಡ ಅವರು ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಮ್ಸ್ ಆಸ್ಪತ್ರೆಯಲ್ಲಿ ನಿಖಿಲ್ ಅವರ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ. ನಿಖಿಲ್ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನ ಸಿಬ್ಬಂದಿಗಳು ಮಾಡಿದ್ದಾರೆ. ಬಿಂಕದಕಟ್ಟಿ ಗ್ರಾಮಕ್ಕೆ ನಿಖಿಲ್ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಶವಗಾರದ ಮುಂದೆ ನಿಖಿಲ್ ಕುಟುಂಬಸ್ಥರು, ಸ್ನೇಹಿತರು ಆಕ್ರಂದನ ಮುಗಿಲು ಮುಟ್ಟಿದೆ. ಟ್ರ್ಯಾಕ್ಟರ್ನಲ್ಲಿ ಗ್ರಾಮದ ಉದ್ದಕ್ಕೂ ಕೂಡ ಮೆರವಣಿಗೆಯನ್ನು ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ದಾರಿ ಉದ್ದಕ್ಕೂ ಕೂಡ ಮೃತದೇಹದ ಜೊತೆಗೆ ನಿಖಿಲ್ ಸ್ನೇಹಿತರು ಅಂತಿಮ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ನಿಖಿಲ್ ಗೌಡ 22 ವರ್ಷ ವಯಸ್ಸು, ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವರ ಮಾವ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನನ್ನ ಅಳಿಯ ತುಂಬ ಚೆನ್ನಾಗಿ ಓದ್ತಾ ಇದ್ದ, ಯಶ್ ಅವರ ದೊಡ್ಡ ಅಭಿಮಾನಿಯಾಗಿದ್ದ. ನಿನ್ನೆ ಯಶ್ ಅವರನ್ನ ನೋಡಬೇಕು ಅನ್ನುವಂತಹ ಹಂಬಲದಿಂದ ಹೋಗುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಂತ ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಟ್ರ್ಯಾಕ್ಟರ್ನಲ್ಲಿ ಅಂತಿಮ ಯಾತ್ರೆ ಸಾಗ್ತಾ ಇರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಂತಹ ಯಶ್ ಅಭಿಮಾನಿ ನಿಖಿಲ್ ಗೌಡ ಅವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನಿಖಿಲ್ ಗೌಡ ಅವರ ಅಂತಿಮ ಯಾತ್ರೆಯನ್ನು ಟ್ರ್ಯಾಕ್ಟರ್ನಲ್ಲಿ ಮಾಡ್ತಾ ಇದ್ದಾರೆ ಅವರ ಸ್ನೇಹಿತರು, ಕುಟುಂಬದ ಸದಸ್ಯರು. ನಿನ್ನೆ ಗದಗದಲ್ಲಿ ಯಶ್ ಅವರ ಕಟೌಟನ್ನು ನಿಲ್ಲಿಸುವಂತಹ ಸಂದರ್ಭದಲ್ಲಿ 3 ಸಾವನ್ನಪ್ಪಿದ್ರು, 3ರಿಗೆ ಗಂಭೀರ ಗಾಯವಾಗಿತ್ತು. ಅವರನ್ನು ನೋಡಲಿಕ್ಕೆ ಗೋವಾದಿಂದ ಯಶ್ ದೌಡಾಯಿಸಿದ್ರು. ಈ ಸಂದರ್ಭದಲ್ಲಿ ನಿಖಿಲ್ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಗಳಿಗೆ ಇದೊಂಥರ ದುಃಖದ ವಿಚಾರ. ಯಾಕಂದರೆ ನಿನ್ನೆ 3ರನ್ನು ಸಾವನ್ನಪ್ಪಿದ್ರು. ಅವರನ್ನು ನೋಡಲು ಯಶ್ ಅವರು ಬಂದಿದ್ದರು. ಆದರೆ ಅವರ ಬೆನ್ನು ವಾಹನಕ್ಕೆ ಅವರಿಂದ ಫಾಲೋ ಮಾಡಲು ಹೋಗಿ ಮತ್ತೊಬ್ಬ ಯುವಕ ಮೃತಪಟ್ಟಿರುವಂಥದ್ದು ಬಿಂಕದಕಟ್ಟಿಯ ನಿಖಿಲ್ ಎಂಬ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಸೊ ನೋಡ್ಬೋದು, ನಾವೀಗ ಖಾಸಗಿ ಆಸ್ಪತ್ರೆಯ ಬಳಿ ಇರುವಂಥದ್ದು. ಸುಶ್ರಾವ್ ಆಸ್ಪತ್ರೆಯ ಬಳಿ ಚಿಕಿತ್ಸೆ ನೀಡಲಾಗಿತ್ತು. ಸಾಕಷ್ಟು ಅಭಿಮಾನಿಗಳ ಜೊತೆಗೆ ಅವರ ಕುಟುಂಬಸ್ಥರು, ಗ್ರಾಮಸ್ಥರು ಎಲ್ಲರೂ ಯುವಕ ಬದುಕುಳಿಲಿ ಅಂತ ಪ್ರಾರ್ಥನೆ ಸಲ್ಲಿಸಿದರು ದೇವರಿಗೆ. ಆದರೆ ಎಲ್ಲೋ ಒಂದು ಕಡೆ ದೇವರ ಆಟ, ವಿಧಿ ಆಟ ಬೇರೆ ಆಗಿತ್ತು. ನಿಖಿಲ್ ಈಗ ಸಾವನ್ನಪ್ಪಿರುವಂಥದ್ದು. ಸೊ ನಮ್ಮ ಜೊತೆ ನಿಖಿಲ್ರ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ. ಸರ್ ಅಳಿಯನನ್ನು ಕಳೆದುಕೊಂಡು ನೋವಲ್ಲಿದ್ದೀರಿ ಸರ್. ನಿಖಿಲ್ ಅವರು ಹೇಗಿದ್ದರು? ಎಷ್ಟು ಅಭಿಮಾನಿ ಇತ್ತು ಅವರು? ಸರ್, ಅವ ಅಭಿಮಾನಿ ಇದ್ದ. ಆದ್ರೆ ಅವ್ರ ಕಾರ್ ಏನು ಬೆಂಗಾವಲಾಗಿ ಬರ್ತಿರ್ತಿದ್ದಿಲ್ಲ. ಅವ ಸುರುನ್ಗಿಗೆ ಹೋಗಿ ನೋಡಿಕೊಂಡು ಅವ್ರ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಕೂಡಿ ಹೋಗಿ ನೋಡಿಕೊಂಡು ಬಸ್ ಸ್ಟ್ಯಾಂಡ್ಗೆ, ಲಕ್ಷ್ಮೇಶ್ವರ ಬಸ್ ಸ್ಟ್ಯಾಂಡ್ಗೆ ಹೋದ. ಅಲ್ಲಿದ್ದ ತಮ್ಮ ಫ್ರೆಂಡಂದು ಒಂದು ಬೈಕ್ ತೊಗೊಂಡು ಅವ ಊರಿಗೆ ಬರಾಕತ್ತಿದ್ದ ಬಿಂಕದಕಟ್ಟಿಗೆ. ಬರೋ ಹೊತ್ನ್ಯಾಗ ಅದು ಡೈವರ್ಷನ್ ಐತೆ ಅಲ್ಲಿ ಹೆಡ್ ಕ್ವಾರ್ಟರ್ಸ್ಗೆ ಹೋಗಕ್ಕೆ. ಅದು ಪೊಲೀಸ್ ಜೀಪ್ ಜೋರ್ಲಿ ಹಿಂಗೆ ಹೊಳಿಸಿಬಿಟ್ಲಿ. ಅವ ಬಂದು ನಿಖಿಲ್ಗೆ ಗಾಡಿಗೆ ಹೊಡೆದು ಅವಂಗೆ ಎಲ್ಲ ತೆಲಿಗೆ ಅದಕ್ಕೆ ಎಲ್ಲ ಹೊಡೆದು ಬಿದ್ದಿತ್ತು. ನಾವು ಬರೋಗನ ಅಲ್ಲಿ ಜಿಮ್ಸ್ಗೆ ಅಡ್ಮಿಟ್ ಮಾಡಿದ್ರು. ಆಗ ಮತ್ತೆ ಎಲ್ಲ ಡಾಕ್ಟರ್ಸು ಕರೆಸಿ ನಾವೆಲ್ಲ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೂ ಅವರು ಪ್ರಯತ್ನ ಮಾಡಿದ್ರು. ಮತ್ತು ಚಿರಾಯ್ಕ ವೈನು ಇಲ್ಲಿ ಬೇಡ ಅಂತೇಳಿ ಚಿರಾಯ್ಕ್ ತೊಗೊಂಬಂದು ಇಲ್ಲಿ ಸತತ 4-5 ತಾಸು ಟ್ರೀಟ್ಮೆಂಟ್ ಕೊಟ್ಟರು ಅವ್ರಿಗೆ. ಅದು ಬೆಳಗ್ಗೆ 8 ಗಂಟೆ ಸುಮಾರು ಅವ ನಿಧನ. ಸರ್, ಸಾಕಷ್ಟು ಪ್ರಯತ್ನ ಮಾಡಿದ್ರಿ. ಯಾಕಂದರೆ ಯಶ್ ಅವರು ಕೂಡ ಅದೇ ಒಂದು ವಿಚಾರಕ್ಕಾಗಿ ಬಂದಿದ್ದರು. ಸೊ ಇಂಥ ಹೊತ್ತಿನಲ್ಲಿ ತಮ್ಮ ಒಂದು ಮನೆಯಲ್ಲಿ ಈ ಥರ ಆಯಿತು. ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರಿ, ಆದರೆ ಫಲಿಸಲಿಲ್ಲ ಸರ್ ಎಲ್ಲೋ ಒಂದು ಕಡೆ ನಿಮ್ಮ ಪ್ರಯತ್ನ. ಸರ್, ಅವ ಇನ್ನೂ ಎತ್ತರಕ್ಕೆ ಬೆಳೆಯಿದ್ದ. ಅವ ಇದಕ್ಕೂ ಕಾಲೇಜ್ಗೆ ಟಾಪರ್ ಇದ್ದ. ಆಮೇಲೆ ಯೂನಿವರ್ಸಿಟಿಗೂ ಸಹಿತ. ಯಶ್ ಮತ್ತೊಬ್ಬ ಅಭಿಮಾನಿ ನಿಖಿಲ್ ಗೌಡ ಇವತ್ತು ಮೃತಪಟ್ಟಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ. ನಿನ್ನೆ ಯಶ್ ಅವರು ಗದಗ್ಗೆ ಬಂದಿದ್ದರು ಅಭಿಮಾನಿಗಳನ್ನು ಮಾತನಾಡಿಸಲು. ಸೊ ಅವರ ಹಿಂದೆ ಬಂದಂಥ ಮತ್ತು ಯಶ್ ಅವರ ವಾಹನ ಹೋದ ಬಳಿಕ ಬರುವಾಗ ಈ ಅವಘಡ ಸಂಭವಿಸಿರುವಂಥದ್ದು. ನಾವೀಗ ಗದಗ್ ಮತ್ತು ಜಿಮ್ಸ್ ರಸ್ತೆಯ ಮುಂಭಾಗದಲ್ಲಿರುವಂಥದ್ದು. ನೀವೇನು ನೋಡ್ತಾ ಇದ್ದೀರಿ, ಈ ಕಡೆ ಪೊಲೀಸ್ ಕ್ವಾರ್ಟರ್ಸ್ ಇದೆ. ಸೊ ಈ ಕಡೆಯಿಂದ ವಾಹನಗಳು, ಪೊಲೀಸ್ ವಾಹನಗಳು ಹೋಗೋದು ಬರೋದು ಮಾಡ್ತಿರುವಂಥದ್ದು. ಮತ್ತೊಂದು ಕಡೆ ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ, ಇದು ಒಂದು ಜಿಮ್ಸು ಮತ್ತು ಗದಗ್ಗೆ ಬರುವಂಥ ಮುಖ್ಯ ರಸ್ತೆ.
ಸೊ ಇದೇ ರಸ್ತೆಯಲ್ಲಿ ನಿನ್ನೆ ಅಪಘಾತ ಸಂಭವಿಸಿರುವಂಥದ್ದು. ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಇನ್ನೂ ಕೂಡ ರಕ್ತದ ಕಲೆ ಹಾಗೇ ಇದೆ ಮತ್ತು ಗಾಜುಗಳು ಕೂಡ ಹಾಗೆ ಬಿದ್ದಿದ್ದಾವೆ. ಅದರ ತೀವ್ರತೆ ಯಾವ ಪ್ರಮಾಣದಲ್ಲಿ ಇತ್ತು ಅನ್ನೋದು ನಿಮಗಿಲ್ಲಿ ಸ್ಪಷ್ಟವಾಗ್ತಾ ಇದೆ. ಪೊಲೀಸ್ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸೊ ಈ ರೀತಿಯಾಗಿ ಅಪಘಾತ ಸಂಭವಿಸಿರುವಂಥದ್ದು. ತೀವ್ರವಾಗಿ ಗಾಯಗೊಂಡಿದ್ದ ನಿಖಿಲ್, ಸೊ ಆತನನ್ನು ಕೂಡಲೇ ಇಲ್ಲಿಯೇ ಒಂದು ಯಶ್ ಅವರು ಏನು ಭೇಟಿ ಕೊಟ್ಟಿರಲ್ಲ ಅದೇ ಹಾಸ್ಪಿಟ್ಲಿಗೆ ಸೇರಿಸಲಾಯಿತು. ಆದರೆ ಸಿಚುವೇಶನ್ ಬಹಳ ಕಂಟ್ರೋಲಲ್ಲಿ ಇಲ್ಲದೇ ಇರುವ ಕಾರಣ ಆತನನ್ನು ಒಂದು ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಯಿತು. ಅಲ್ಲೇ ಚಿಕಿತ್ಸೆ ಫಲಕಾರಿಯಾಗಿದೆ. ಇವತ್ತು ಬೆಳಗ್ಗೆ ನಿಖಿಲ್ ಗೌಡ ಏನೋ ಮೃತಪಟ್ಟಿರುವಂತಹ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ಈಗಾಗಲೇ ಬಾಡಿಯನ್ನು ಕೂಡ, ಮೃತದೇಹವನ್ನು ಕೂಡ ಒಂದು ಆಸ್ಪತ್ರೆಗೆ ಮತ್ತೆ ವಾಪಸ್ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿರುವಂಥದ್ದು. ಅಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಅದಾದ ಬಳಿಕ ಅವರ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ನೀಡುತ್ತೆ. ಇನ್ನು ಬಿಂಕದ ಕಟ್ಟೆಯಲ್ಲಿ ಸಕಲ ಸಿದ್ಧತೆ ಕೂಡ ಈಗಾಗಲೇ ನಡೀತಾ ಇದೆ ಅಂತಿಮ ಒಂದು ವಿಧಿವಿಧಾನಕ್ಕೆ. ಸೊ ಯಾರೇ ಕೂಡ ರಸ್ತೆ ಅಪಘಾತ ಅಂದ ತಕ್ಷಣ ಒಂದು ಭೀಕರತೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಹೀಗಾಗಿ ಯಾರೇ ಕೂಡ ತಮ್ಮ ಅಂಧ ಅಭಿಮಾನ ಇರ್ಬೋದು ಅಥವಾ ಅಭಿಮಾನ ಏನೇ ಇರಲಿ ಅದನ್ನು ಕೇವಲ ಒಂದು ಅವರ ಸಿನಿಮಾ ನೋಡುವ ಮುಖಾಂತರ ಅನುಭವಿಸಬೇಕು ಹೊರತಾಗಿ ಈ ರೀತಿಯಾಗಿ ಪ್ರಾಣ ಕಳೆದುಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಜನ ಈಗ ಪ್ರಶ್ನೆ ಮಾಡ್ತಿರುವಂಥದ್ದು. ಇದು ಆ ಒಂದು ನಿನ್ನೆ ಅಪಘಾತವಾದಂಥ ನಿಖಿಲ್ ಗೌಡನ ಒಂದು ಅಂತಿಮವಾದ ಸ್ಥಳ. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್. ತಮ್ಮ ನೆಚ್ಚಿನ ನಟರ ಮೇಲೆ ಅಭಿಮಾನ ಇರಬೇಕು, ಪ್ರೀತಿ ಇರಬೇಕು, ಗೌರವ ಇರಬೇಕು. ಆದರೆ ಜೀವವನ್ನೇ ಪಣಕ್ಕಿಡುವಷ್ಟು ಇರಬಾರ್ದು. ಯಾಕೆಂದರೆ ನಿಮಗೂ ಕೂಡ ಒಂದು ಕುಟುಂಬ ಇರುತ್ತೆ, ತಂದೆ ತಾಯಿ ಇರ್ತಾರೆ, ನಿಮ್ಮನ್ನೇ ನಂಬ್ಕೊಂಡಿರುವಂತಹ ಕುಟುಂಬ ಸದಸ್ಯರಿರ್ತಾರೆ. 22 ವರ್ಷ ಮಗ ಇಂಜಿನಿಯರಿಂಗ್ ಮುಗಿಸಿ ಒಂದು ಕೆಲಸಕ್ಕೆ ಸೇರಿಕೊಂಡು ದುಡ್ದು ಹಾಕ್ತಾನೆ ಅಂಥೇಳಿ ಅಪ್ಪ ಅಮ್ಮ ಕಾಯ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಆಕ್ಸಿಡೆಂಟ್ ನಿಜಕ್ಕೂ ಕೂಡ ಕುಟುಂಬಕ್ಕೆ ಅರಗಿಸಿಕೊಳ್ಳೋದಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಯಶ್ ಅವರಿಗೆ ಅದನ್ನು ಅರಗಿಸಿಕೊಳ್ಳೋದಕ್ಕೆ ಕಷ್ಟ ಸಾಧ್ಯವಾಗ್ತಾ ಇರುವಂಥದ್ದು. ನಿನ್ನೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಈ ರೀತಿಯ ಘಟನೆಗಳು ಪ್ರತಿ ವರ್ಷ ಆಗೋದ್ರಿಂದ ನನಗೆ ಬರ್ತ್ಡೇ ಆಚರಿಸ್ಕೊಳ್ಳೋದಕ್ಕೆ ಒಂದು ರೀತಿ ಬೇಜಾರಾಗ್ಬಿಟ್ಟಿದೆ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಯಾವಾಗಲೂ ಕೂಡ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟರು ತಲೆ ತಗ್ಗಿಸುವ ರೀತಿಯಲ್ಲಿ ಮಾಡಬಾರ್ದು. ಯಾವಾಗಲೂ ತಲೆ ಎತ್ತಿ ಓಡಾಡುವ ರೀತಿಯಲ್ಲಿ ಅವರ ಅಭಿಮಾನಿಗಳು ಕೂಡ ಹಾಗೇ ಇರಬೇಕು, ಅದಕ್ಕೆ ಪೂರಕವಾಗಿರಬೇಕು. ಈ ರೀತಿಯ ಘಟನೆಗಳಾದಾಗ ನಿಜಕ್ಕೂ ಕೂಡ ಆ ನಟರಿಗೂ ಕೂಡ ಅಂದರೆ ಯಶ್ ಅವ್ರಿಗೂ ಕೂಡ ಕಿರಿಕಿರಿ ಆಗಿರುತ್ತೆ, ಒಂದಿಷ್ಟು ಗಲಿಬಿಲಿ ಆಗಿರ್ತಾರೆ. ನಿನ್ನೆಯೂ ಕೂಡ ಹಾಗಾಗಿ ಅವರು ಗೋವಾದಿಂದ ಬರ್ತ್ಡೇ ಸೆಲೆಬ್ರೇಷನನ್ನು ಬಿಟ್ಟು, ಕುಟುಂಬ ಸದಸ್ಯರೊಟ್ಟಿಗೆ ಇರೋದನ್ನು ಬಿಟ್ಟು, ಸಿನಿಮಾ ಶೂಟಿಂಗನ್ನು ಬಿಟ್ಟು ದೌಡಾಯಿಸಿದ್ದು.